ನಮಸ್ಕಾರ. ಇವತ್ತಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯಕ್ಕೆ ಎಲ್ಲಿ ನೋಡಿದ್ರೂ ಒಂದೇ ಹೆಸರು ಕೇಳಿಬರ್ತಿದೆ, ಅದೇ ಕಾಕ್ರೋಚ್ ಜನತಾ ಪಾರ್ಟಿ ಅಥವಾ ಸಿಜೆಪಿ. ಹೌದು, ಇದೇನಿದು ಅನಿರೀಕ್ಷಿತ ಅಲೆಯಂತೆ ಅಪ್ಪಳಿಸಿದೆಯಲ್ಲ, ಇದರ ಹಿಂದಿನ ಅಸಲಿ ಕಥೆ ಏನು ಅನ್ನೋದನ್ನು ನಾವಿಂದು ತಟಸ್ಥವಾಗಿ ಮತ್ತು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ. ಬನ್ನಿ, ಡಿಜಿಟಲ್ ಜಗತ್ತನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿರುವ ಈ ಕುತೂಹಲಕಾರಿ ಇಂಟರ್ನೆಟ್ ವಿದ್ಯಮಾನದ ಒಳಹೊಕ್ಕು ನೋಡೋಣ. ಇಲ್ಲಿ ನಿಜಕ್ಕೂ ಹುಬ್ಬೇರಿಸುವಂತಹ ವಿಷಯ ಅಂದ್ರೆ ಇದರ ಬೃಹತ್ ಸಂಖ್ಯೆ. ಕೇವಲ ಕೆಲವು ದಿನಗಳ ಅಂತರದಲ್ಲಿ ಒಂದು ನಿಗೂಢವಾದ ಇನ್ಸ್ಟಾಗ್ರಾಮ್ ಖಾತೆಯು 10ರಿಂದ 15 ಮಿಲಿಯನ್ ಫಾಲೋವರ್ಸ್ ಅನ್ನು ಗಳಿಸಿದೆ ಅಂದ್ರೆ ಆಶ್ಚರ್ಯ ಆಗುತ್ತಲ್ವಾ? ಖಂಡಿತ, ಯಾವುದೇ ದೊಡ್ಡ ಪ್ರಚಾರವಿಲ್ಲದೆ ಇಷ್ಟು ದೊಡ್ಡ ಹೆಜ್ಜೆಗುರುತನ್ನು ಮೂಡಿಸುವುದು ಸಾಮಾನ್ಯ ವಿಷಯವೇ ಅಲ್ಲ. ಈ ಅಸಹಜ ಬೆಳವಣಿಗೆಯನ್ನು ನೋಡಿದಾಗ ಅಸಲಿಗಿದೇನಪ್ಪಾ ಅಂತ ಪ್ರತಿಯೊಬ್ಬರಿಗೂ ಪ್ರಶ್ನೆ ಮೂಡುವುದು ಸಹಜ. ಭಾಗ 1: ವೈರಲ್ ಕಾಕ್ರೋಚ್ ವಿದ್ಯಮಾನ. ಈಗ ಇದರ ಹೆಸರು ಕೇಳಿದ ತಕ್ಷಣ ಇದ್ಯಾವುದೋ ಹೊಸ ರಾಜಕೀಯ ಪಕ್ಷ ಅಂತ ಅನಿಸ್ಬೋದು. ಆದರೆ ವಾಸ್ತವ ಏನಂದ್ರೆ, ಸಿಜೆಪಿ ಯಾವುದೇ ಸಾಂಪ್ರದಾಯಿಕ ಅಥವಾ ಅಧಿಕೃತ ರಾಜಕೀಯ ಘಟಕವಲ್ಲ. ಇದೊಂದು ಕೇವಲ ಮೀಮ್ಗಳ ಮೂಲಕ ನಡೆಯುತ್ತಿರುವ ಬೃಹತ್ ವಿಡಂಬನಾತ್ಮಕ ಆನ್ಲೈನ್ ಚಳುವಳಿ. ಅಂದ್ರೆ ಹೆಸರಿನಲ್ಲಿ ಪಾರ್ಟಿ ಎಂದಿದ್ದ ಮಾತ್ರಕ್ಕೆ ಇದು ಚುನಾವಣಾ ಆಯೋಗದಲ್ಲಿ ನೋಂದಾಯಿತವಾದ ಪಕ್ಷ ಅಂತ ಅಂದ್ಕೊಳ್ಳೋ ಹಾಗಿಲ್ಲ. ಇದೊಂದು ಪಕ್ಕಾ ಸೋಷಿಯಲ್ ಮೀಡಿಯಾ ಸೃಷ್ಟಿ. ಭಾಗ 2: ಚಳುವಳಿಯ ಮೂಲ. ಹಾಗಾದ್ರೆ ಈ ಇಡೀ ಚಳುವಳಿ ಶುರುವಾಗಿದ್ದಾದರೂ ಹೇಗೆ? ಇದಕ್ಕೆಲ್ಲ ಮೂಲ ಕಾರಣ ಆ ಒಂದು ವಿವಾದಾತ್ಮಕ ಕಾಮೆಂಟ್. ಹೌದು, ಭಾರತದ ಯುವಕರನ್ನು ಕಾಕ್ರೋಚ್ ಅಥವಾ ಜಿರಳೆಗಳಿಗೆ ಹೋಲಿಸಿ ಮಾಡಿದ ಆ ಒಂದು ಕಾಮೆಂಟ್ ದೊಡ್ಡ ಮಟ್ಟದ ವಿರೋಧದ ಕಿಡಿಯನ್ನು ಹೊತ್ತಿಸಿತು. ಯುವಜನತೆ ಸುಮ್ಮನೆ ಕೂರುತ್ತಾರೆಯೇ? ಆ ಕಾಮೆಂಟ್ಗೆ ವ್ಯಂಗ್ಯವಾಗೇ ತಿರುಗೇಟು ನೀಡಲು ನಿರ್ಧರಿಸಿದರು. ಇದೇ ಆಕ್ರೋಶವು ಈ ಚಳುವಳಿಗೆ ಇಂತಹದೊಂದು ವಿಶಿಷ್ಟವಾದ ಹೆಸರನ್ನು ತಂದುಕೊಟ್ಟಿತು. ಮೂಲ ವರದಿಗಳ ಪ್ರಕಾರ ಈ ಆಕ್ರೋಶವನ್ನು ಒಗ್ಗೂಡಿಸಿ ಆನ್ಲೈನಲ್ಲಿ ಇದಕ್ಕೊಂದು ರೂಪ ಕೊಟ್ಟಿದ್ದು ಡಿಜಿಟಲ್ ಕ್ರಿಯೇಟರ್ ಆಗಿರುವ ಅಭಿಜಿತ್ ಡಿಪ್ಕೆ. ಒಂದು ಸಣ್ಣ ವಿರೋಧವನ್ನು ದೊಡ್ಡ ಮಟ್ಟದ ಆನ್ಲೈನ್ ಟ್ರೆಂಡ್ ಆಗಿ ಪರಿವರ್ತಿಸುವಲ್ಲಿ ಈ ಆರಂಭಿಕ ಹೆಜ್ಜೆ ಬಹಳ ಮುಖ್ಯವಾಗಿತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಭಾಗ 3: ಜನ್ಜಿ ಯುವಕರ ಹತಾಶೆಗೆ ಇಂಧನ. ಈ ಚಳುವಳಿ ಇಷ್ಟು ವೇಗವಾಗಿ ಬೆಳೆಯಲು ಕೇವಲ ಆ ತಮಾಷೆಯ ಹೆಸರು ಮಾತ್ರ ಕಾರಣನಾ? ಖಂಡಿತ ಇಲ್ಲ. ಇದರ ಹಿಂದಿರುವ ಅಸಲಿ ಕಾರಣ ಬೇರೆ ಇದೆ. ನಿರುದ್ಯೋಗ ಮತ್ತು ಪದೇ ಪದೇ ನಡೆಯುತ್ತಿರುವ ಪರೀಕ್ಷಾ ಪತ್ರಿಕೆಗಳ ಸೋರಿಕೆಯಂತಹ ಗಂಭೀರ ಸಮಸ್ಯೆಗಳ ಬಗ್ಗೆ ಯುವಜನರಲ್ಲಿರುವ ಆಳವಾದ ಕೋಪ ಮತ್ತು ಹತಾಶೆ ಈ ಚಳವಳಿಗೆ ಇಂಧನ ಒದಗಿಸಿದೆ. ಯುವಕರು ತಮ್ಮ ಭವಿಷ್ಯದ ಬಗ್ಗೆ ಎದುರಿಸುತ್ತಿರುವ ಅನಿಶ್ಚಿತತೆ ಇಲ್ಲಿ ಮೀಮ್ಗಳ ರೂಪದಲ್ಲಿ ಬೃಹತ್ತಾಗಿ ಹೊರಹೊಮ್ಮುತ್ತಿದೆ. ಭಾಗ 4: ಪ್ರತಿಭಟನೆಯಾಗಿ ಮೀಮ್ ಸಂಸ್ಕೃತಿ. ಈಗ ಈ ಆಂದೋಲನೆ ಹೇಗೆ ಕೆಲಸ ಮಾಡ್ತಿದೆ ಅನ್ನೋದನ್ನ ನೋಡೋಣ. ಈ ಚಳುವಳಿಯು ಇನ್ಸ್ಟಾಗ್ರಾಮ್ನಲ್ಲಿ ಅತ್ಯಂತ ತೀವ್ರವಾದ ಮೀಮ್ ಮಾರ್ಕೆಟಿಂಗ್ ಅನ್ನು ಬಳಸ್ಕೊಳ್ತು. ನಾವೆಲ್ಲ ದಿನನಿತ್ಯ ನೋಡುವ ಸಾಮಾನ್ಯ ರೀಲ್ಸ್ ಮತ್ತು ವಿಡಂಬನಾತ್ಮಕ ಪೋಸ್ಟ್ಗಳನ್ನೇ ಆಧುನಿಕ ಆನ್ಲೈನ್ ಪ್ರತಿಭಟನೆಯ ಅಸ್ತ್ರವನ್ನಾಗಿ ಬದಲಾಯಿಸಲಾಯಿತು. ಇದು ಹೇಗಿದೆ ಅಂದ್ರೆ, ರಸ್ತೆ ಇಳಿದು ಮಾಡುವ ಭೌತಿಕ ಪ್ರತಿಭಟನೆಗಳ ಬದಲಾಗಿ ಕೇವಲ ಸ್ಮಾರ್ಟ್ಫೋನ್ಗಳ ಮೂಲಕ ನಡೀತಿರುವ ಡಿಜಿಟಲ್ ಕ್ರಾಂತಿಯಂತಿದೆ. ಇಲ್ಲಿ ಮತ್ತೊಮ್ಮೆ ವಾಸ್ತವವನ್ನ ಸ್ಪಷ್ಟಪಡಿಸಿಕೊಳ್ಳುವುದು ಬಹುಮುಖ್ಯ. ಈ ಸಿಜೆಪಿ ಖಂಡಿತವಾಗಿಯೂ ಚುನಾವಣಾ ಆಯೋಗದಲ್ಲಿ ಅಧಿಕೃತವಾಗಿ ನೋಂದಾಯಿತವಾದ ಪಕ್ಷವಲ್ಲ. ಬದಲಾಗಿ ಇದು ಸಂಪೂರ್ಣವಾಗಿ ಮೀಮ್ ಆಧಾರಿತ ರಾಜಕೀಯ ಪ್ರಚಾರ. ಈ ವ್ಯತ್ಯಾಸವನ್ನ ನಾವು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಬೇಕು, ಇಲ್ಲದಿದ್ರೆ ಗೊಂದಲಕ್ಕೀಡಾಗುವ ಸಾಧ್ಯತೆ ಇದೆ. ಭಾಗ 5: ತಾತ್ಕಾಲಿಕ ಟ್ರೆಂಡ್ ಅಥವಾ ಅದಕ್ಕಿಂತ ಹೆಚ್ಚೇ. ಇಲ್ಲಿ ನಾವು ಗಮನಿಸಬೇಕಾದ ಇನ್ನೊಂದು ಕುತೂಹಲಕಾರಿ ಅಂಶವೆಂದರೆ, ಈ ಪೇಜನ್ನು ಫಾಲೋ ಮಾಡುತ್ತಿರುವವರ ಉದ್ದೇಶಗಳು ವಿಭಿನ್ನವಾಗಿವೆ. ಕೆಲವರು ಇದನ್ನ ಕೇವಲ ಒಂದು ವಿನೋದಮಯ ತಾತ್ಕಾಲಿಕ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಆಗಿ ಎಂಜಾಯ್ ಮಾಡ್ತಿದ್ದಾರೆ. ಆದರೆ ಇನ್ನು ಕೆಲವರು ಇದನ್ನ ಪ್ರಸ್ತುತ ವ್ಯವಸ್ಥೆಯ ಮೇಲಿರುವ ನೈಜ ಹತಾಶೆಯ ಪ್ರತಿರೂಪವಾಗಿ, ಯುವಕರ ಧ್ವನಿಯಾಗಿ ನೋಡ್ತಿದ್ದಾರೆ. ಇಲ್ಲಿ ಯಾವುದೇ ಪಕ್ಷಪಾತವಿಲ್ಲದೆ ಆಡಳಿತ ಮತ್ತು ವಿರೋಧ ಪಕ್ಷಗಳೆರಡರ ಮೇಲಿನ ಅಸಮಾಧಾನ ಸಮಾನವಾಗಿ ವ್ಯಕ್ತವಾಗುತ್ತಿರುವುದನ್ನ ನಾವು ಸ್ಪಷ್ಟವಾಗಿ ಕಾಣಬಹುದು. ಅಂತಿಮವಾಗಿ ಇದು ನಮ್ಮೆಲ್ಲರ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನು ಇಡುತ್ತದೆ. ಇಂತಹ ಬೆರಗುಗೊಳಿಸುವ ವೈರಲ್ ವಿದ್ಯಮಾನವೋ ನಾವು ಮೊಬೈಲ್ ಸ್ಕ್ರೀನ್ ಸ್ಕ್ರೋಲ್ ಮಾಡಿದಾಗ ಹಾಗೆ ಮರೆಯಾಗಿ ಹೋಗುವ ತಾತ್ಕಾಲಿಕ ಟ್ರೆಂಡ್ ಆಗಿ ಉಳಿಯುತ್ತದೆಯೇ, ಅಥವಾ ಇಂಟರ್ನೆಟ್ ವಿಡಂಬನೆಯು ಭವಿಷ್ಯದ ರಾಜಕೀಯ ಅಭಿವ್ಯಕ್ತಿಯ ಸ್ವರೂಪವನ್ನೇ ಶಾಶ್ವತವಾಗಿ ಬದಲಾಯಿಸದೆಯೇ? ಏನೇ ಇರಲಿ, ಈ ಬೃಹತ್ ಆನ್ಲೈನ್ ಆಂದೋಲನವು ಡಿಜಿಟಲ್ ಯುಗದಲ್ಲಿ ಜನಾಭಿಪ್ರಾಯ ಹೇಗೆ ರೂಪುಗೊಳ್ಳುತ್ತದೆ ಎಂಬುದಕ್ಕೆ ಒಂದು ಅತ್ಯುತ್ತಮ ಉದಾಹರಣೆಯಾಗಿ ನಿಲ್ಲುತ್ತದೆ. ಈ ಸಂಪೂರ್ಣ ವಿಶ್ಲೇಷಣೆಯು ಈ ಇಂಟರ್ನೆಟ್ ವಿದ್ಯಮಾನದ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣವನ್ನು ನೀಡಿದೆ ಎಂದು ಭಾವಿಸುತ್ತೇನೆ.